ನಮಸ್ಕಾರ ಎಲ್ರಿಗೂ. ಸೊ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಮೆಸೇಜ್ನ ಮಾಡಿದ್ರಿ. ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಇದು ನನ್ನ ಮೊದಲ ವ್ಲಾಗು. ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟಿಗೆ. ಸೊ ಬನ್ನಿ ತೋರಿಸ್ತೇನೆ. ಸೊ ಇದು ಬ್ಲ್ಯಾಕ್ ಕಲರ್ ಗೇಟ್, ಪುಟ್ಟದಾಗಿದೆ ಆ್ಯಂಡ್ ತುಂಬ ದೊಡ್ಡ ಮನೆ ಅಲ್ಲ, ತುಂಬ ಪುಟ್ಟು ಮನೆ. ಬನ್ನಿ. ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದೀವಿ, ಕೈಂಡ್ ಆಫ್. ಇಲ್ಲಿ ಜಸ್ಟ್ ಕಾಫಿ ಟೀ ಟೈಮ್ಗೆ. ಆ್ಯಂಡ್ ಇದೊಂದು ಪುಟ್ಟ ಸ್ಪೇಸು. ಜಾಗನ ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಆಮೇಲೆ ಗಾರ್ಡನಿಂಗ್ ಅಂದರೆ ನಂಗೆ ಸಕ್ಕತ್ ಇಷ್ಟ. ಸೊ ಹಾಗಾಗಿ ಈ ಒಂದು ಸ್ಪೇಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಪುಟ್ಟ ಗೇಟು. ಆ್ಯಂಡ್ ಇದು ನಮ್ಮ ಮನೆಯ ಮೇನ್ ಡೋರ್. ಲೆಟ್ಸ್ ಗೋ ಇನ್ಸೈಡ್. ಹಲೋ ವೆಲ್ಕಮ್. ಬನ್ನಿ. ಇದು ಜಸ್ಟ್ ಸುಮ್ಮನೆ ಒಂದು ರೂಮ್ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲೊಂದು ಆಂಟಿಕ್ ಪೀಸ್ ಬಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಗಿಡ ಇದೆ. ಅಗೇನ್ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಗಿಡದಿಂದ ಹಿಡಿದು ಬಳ್ಳಿ ಗಿಡ ಮರ ಎಲ್ಲ ಮನೆ ಒಳಗೆಲ್ಲ ಆವರಿಸ್ಕೊಂಡಿರುತ್ತೆ. ಆ್ಯಂಡ್ ಒಂದು ಪುಟ್ಟು ಪ್ಲಾಂಟ್ ಇದೆ. ಆ್ಯಂಡ್ ಹಾಗೆ ಇದು ಸೋಫಾ. ಈಗೇನು ಒಂದು ಪ್ಲಾಂಟ್ ಇಟ್ಟಿದ್ದೀವಿ. ಒಂದು ಬ್ಯೂಟಿಫುಲ್ ಸೋಫಾ ಇದೆ, ಸಖತ್ ಸಾಫ್ಟ್ ಆ್ಯಂಡ್ ಚೆನ್ನಾಗಿ ಅನಿಸ್ಬೇಕು. ಬಂದ ತಕ್ಷಣ ಫುಲ್ ಟಯರ್ಡ್ ಆದಾಗ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಪ್ಲೇಸು. ಆ್ಯಂಡ್ ಆಗಲೇ ತೋರಿಸ್ದಂಗೆ ಹೊರಗಡೆ ಒಂದು ಬ್ಯಾಲ್ಕನಿ ಆ್ಯಂಡ್ ಇಲ್ಲೊಂದು ಪುಟ್ಟು ಕಿಚನ್ ಇದೆ. ಸೊ ಪ್ಲೀಸ್ ಕಮ್. ದೊಡ್ಡ ಕಿಚನ್ ಇಲ್ಲ, ಯಾಕೆಂದರೆ ನಾನು ಅಡುಗೆ ಮಾಡೋದು ಅಷ್ಟರಲ್ಲೇ ಇದೆ. ಸೊ ಹಾಗಾಗಿ ನಾನು ಎಷ್ಟು ಅಡುಗೆ ಮಾಡ್ತೀನೋ ಅಷ್ಟೇ ಕಿಚನ್ ಸಾಕು ಅಂತ ಅನಿಸ್ತು. ಸೊ ಅದು ಪುಟ್ಟು ಕಿಚನ್ ವಿತ್ ಸಿಂಕ್ ಆ್ಯಂಡ್ ಅಗೇನ್ 2 ಪ್ಲಾಂಟ್ಸ್ ಆ್ಯಂಡ್ ಫ್ರಿಡ್ಜ್ ಇದೆ ಅಷ್ಟೇ. ಆಮೇಲೆ ದಿಸ್ ಇಸ್ ಡೈನಿಂಗ್ ಸ್ಪೇಸ್. ಆರಾಮಾಗಿ ಊಟ ಮಾಡ್ಬೋದು. ಆ್ಯಂಡ್ ಬನ್ನಿ ನನಗೆ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್. ಇದು ಸ್ಟೇರ್ಕೇಸು. ನನ್ನ ಫೇವ್ರೆಟ್ ಜಾಗ ಅಂದರೆ ಇದೆ. ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಈ ಪ್ಲೇಸ್. ಕ್ಯೂಟಾಗಿ ಪುಟ್ಟ ಸ್ಪೇಸಲ್ಲಿ ಸಖತ್ತು ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಡ್ರೆಸ್ಸಿಂಗ್ ಸ್ಪೇಸ್ ಆ್ಯಂಡ್ ಇದು ಬಾತ್ರೂಮ್ ಆ್ಯಂಡ್ ಆಲ್ಸೋ ಇದೆ ಡ್ರೆಸ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಸ್ಟ್ರೀಟ್ ಬಂದರೆ ಇದು ರೆಸ್ಟ್ ರೂಮ್ ಆ್ಯಂಡ್ ಆಲ್ಸೋ ಇನ್ನೊಂದು ರೂಮ್, our second room. ಅದು ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ವಿಚ್ ಐ ಲವ್ಡ್ ಇಟ್. ಯಾರು ಡಿಸೈನರ್, ಯಾರು ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಇದು ಬೇಬಿ ರೂಮ್. ಹಾಗಂತ ಬೇಬಿ ಆಗಿಲ್ಲ ಇನ್ನು, ಬಟ್ ಒಂದು ಬೇಬಿ ರೂಮ್ ಇರಲಿ ಅಂತ ಸುಮ್ಮನೆ ಡಿಸೈನ್ ಮಾಡಿದ್ದೀವಿ ಅಷ್ಟೇ. ಇನ್ನೊಂದು ಸ್ಟೇರ್ಕೇಸ್ ಮೇಲೆ ಹೋಗೋಣ. ಇನ್ನೊಂದು ಸ್ಟೆಪ್ ಮೇಲೆ ಹೋದರೆ ಇದೊಂದು ಪ್ಲೇಯಿಂಗ್ ಸ್ಪೇಸ್. ಫ್ಯಾಮಿಲಿ ಎಲ್ಲ ಕೂತು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಜಸ್ಟ್ ಸುಮ್ಮನೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಏನಾದರೂ ಇಟ್ಕೋಬೋದು ಅಂತ. ಎಕ್ಸ್ಟ್ರಾ ಚೇರ್ಸ್ ಇದೆ ಇಲ್ಲಿ, ಅಲ್ಲಿ ಬೇಕಾಗತ್ತೆ ಅಂತ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನಾದರೂ ಇದ್ದರೆ ಇಟ್ಕೋಬೋದು ಅಂತ. ಆ್ಯಂಡ್ ಆಲ್ಸೋ ಸಾರಿ, ಸೊ ಇದು ಟೆರೆಸ್. ಸೊ ಫೈನಲಿ ಇದು ಬೆಂಗಳೂರಲ್ಲಿರುವಂಥ ಮನೆ ಅಲ್ಲ. ದುಬೈಗೆ ಬಂದಾಗ ನಾವು ಒಂದಷ್ಟು ಪ್ರಾಪರ್ಟೀಸ್ನ ಸರ್ಚ್ ಮಾಡಬೇಕಾದ್ರೆ ಇದು ಬೆಸ್ಟ್ ಪ್ಲೇಸ್, ಬೆಸ್ಟ್ ಪರ್ಸನ್ ಟು ಟಾಕ್ ಅಂತ ಅನ್ನಿಸ್ತು ನನಗೆ. ಬೇರೆ ಊರಿಗೆ ಬಂದಾಗ ತುಂಬ ನಂಬಿಕೆ ಇರೋದು ತುಂಬ ಕಷ್ಟ. ಸೊ ಆ ಥರ ಒಬ್ಬ ನಂಬಿಕಸ್ಥ ಮನುಷ್ಯರು ಸಿಕ್ಕಾಗ ನಾವು ಈ ಥರ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಮನೆ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಜಸ್ಟ್ ಒಂದು ಹೋಮ್ ಬ್ಲಾಗ್ ಅಂತ ಮಾಡಿದೆ. ಇನ್ ಫ್ಯೂಚರ್ ನನಗೇನಾದರೂ ಈ ಮನೆ ಆದರೆ ದಟ್ ವಿಲ್ ಬಿ ವೆರಿ ನೈಸ್. ನಾನು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ನೀವು ಕೂಡ ಇದೇ ಥರ ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ನ ಹಾಕಿರ್ತೀನಿ, ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ ಅವ್ರಿಗೆ ನಿಮ್ಮ ಕಾಲ್ನ ತೊಗೊಳಕ್ಕೆ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.